1000 ವ್ಯೂಸ್ಗೆ ಎಷ್ಟು ಮನಿ ಬರುತ್ತೆ ಯೂಟ್ಯೂಬಲ್ಲಿ? ನಿಜ ಹೇಳೋದಾದರೆ ಇದು ಫಿಕ್ಸ್ಡ್ ಅಲ್ಲ, ಅಪ್ರಾಕ್ಸ್ ಮಾತ್ರ ಹೇಳ್ಬೋದು. ಓಕೆ, ಲಾಂಗ್ ವಿಡಿಯೋಸಲ್ಲಿ ಬೆಸ್ಟ್ ಅರ್ನ್ ಮಾಡ್ಬೋದು. 1000 ವ್ಯೂಸ್ಗೆ 20ರಿಂದ 200 ಡಿಪೆಂಡ್ ಆಗೋದು ವೀಡಿಯೋಸ್ ಮೇಲೆ, ಆಡಿಯೋಸ್ ಕಂಟ್ರಿ ಮೇಲೆ, ವಾಚ್ ಟೈಮ್, ಆ್ಯಡ್ಸ್ ಮೇಲೆ. ಇಂಡಿಯನ್ ಕಂಟ್ರಿದವ್ರಿಗೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಅದೇ ರೀತಿ ಶಾರ್ಟ್ಸ್ಗೆ 1000 ವ್ಯೂಸ್ ಬಂದರೆ 1ರಿಂದ 5 ರೂಪಾಯಿ ಮಾತ್ರ. ಶಾರ್ಟ್ಸಿಂದ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಬೋದು, ಲಾಂಗ್ ವಿಡಿಯೋಸಿಂದ ಮನಿ ಗೇನ್ ಮಾಡ್ಬೋದು. ಅರ್ನಿಂಗ್ ಹೇಳೋದಾದರೆ 10,000 ವ್ಯೂಸ್ ಲಾಂಗ್ ವಿಡಿಯೋಸ್ಗೆ 300 to 1000 ಬರ್ಬೋದು. 1,00,000 ವ್ಯೂಸ್ಗೆ 3,000ಇಂದ 10,000 ಅಪ್ರಾಕ್ಸ್. ಓಕೆ, ನೆಕ್ಸ್ಟ್ ಬೆಸ್ಟ್ ಸ್ಟ್ರಾಟಜಿ ಅಂದರೆ ಡೈಲಿ ಶಾರ್ಟ್ಸ್ ಹಾಕಿ ಯೂಟ್ಯೂಬ್ ಗ್ರೋತ್ ಆಗುತ್ತೆ, ವೀಕ್ಲಿ ಲಾಂಗ್ ವಿಡಿಯೋಸ್ ಹಾಕಿ ಮನಿ ಅರ್ನ್ ಆಗುತ್ತೆ, ಹಾಗೆ ಮನಿ ಗ್ರೋತ್ ಆಗುತ್ತೆ. ಪ್ರೋ ಟಿಪ್ ಹೇಳೋದಾದರೆ 3 to 5 ಮಿನಿಟ್ಸ್ ವಿಡಿಯೋ ಪ್ಲಸ್ ಗುಡ್ ವಾಚ್ ಟೈಮ್ ಈಸ್ ಈಕ್ವಲ್ ಟು ಜಾಸ್ತಿ ಮನಿ. ಹಾಗೆ ಫೈನಲ್ ಮಾತು, ವ್ಯೂಸ್ ಮಾತ್ರ ಅಲ್ಲ, ವಾಚ್ ಟೈಮ್ ಪ್ಲಸ್ ಆಡಿಯನ್ಸ್ ಕ್ವಾಲಿಟಿ ಈಸ್ ಈಕ್ವಲ್ ಟು ಬೇಗ್ ಮನಿ. ಓಕೆ, ಇಷ್ಟಾಗುತ್ತೆ. ಈ ರೀತಿ ನಮಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.